ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ತೆ. ಸೊ ನಾನು ನಿಮಗೆ ಕೆಲವು ವಿಡಿಯೋಸಲ್ಲಿ ಹೇಳಿದ್ದೆ ದ್ಯಾಟ್ ನಾನು ಒಂದು ಸೀಕ್ರೆಟ್ ಸೀರೀಸ್, ಇಲ್ಲಿ ತನಕ ಅದು ಸೀಕ್ರೆಟೇ, ಬಟ್ ಆ ಸೀಕ್ರೆಟ್ ಸೀರೀಸ್ ಶುರು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ತುಂಬ ಹೇಳಿದ್ದೀನಿ ನಿಮಗೆ. ಸೊ ಇವತ್ತು ಆ ದಿನ ಬಂದಿದೆ ವೇರ್ ವಿ ಆರ್ ಶೂಟಿಂಗ್ ದ ಫಸ್ಟ್ ಎಪಿಸೋಡ್. ಸೊ ನನ್ನ ಮನೇಲಿ ನನ್ನ ಟೀಮ್ ಬಂದಿದೆ, ಕ್ಯಾಮ್ರಾಮನ್ ಬಂದಿದ್ದಾರೆ, ಎಡಿಟಿಂಗ್ ಟೀಮು ಸೆಪ್ರೇಟ್ ಆಗಿದೆ. ಆ್ಯಂಡ್ ನಿಜವಾಗ್ಲೂ ಈ ಸೀರೀಸ್ ಮಾಡಬೇಕು ಅಂದರೆ ನನಗೆ ತುಂಬ 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 ಖುಷಿ ಆಗ್ತಿದೆ. ಯಾಕಂದರೆ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಐ ಆಲ್ವೇಸ್ ವಾಂಟೆಡ್ ಟು ಡೂ. ನಿಮಗೆ ಇದರ ಡೀಟೇಲ್ಸ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಬಟ್ ಇವತ್ತು ಜಸ್ಟ್ ಒಂದು ಮೇಕಿಂಗ್ ವಿಡಿಯೋನ ನಿಮಗೆ ವ್ಲಾಗ್ ಮೂಲಕ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್. ನಿಮಗೆ ಈ ಜರ್ನಿಯಲ್ಲಿ ಒಂಚೂರು ಹಿಂಟ್ ಸಿಗುತ್ತೆ ಹೇಗೆ ಏನು ಎತ್ತ ಅಂತ. ಆ್ಯಂಡ್ ಐ ವಾಂಟ್ ಯು ಟು ಪ್ಲೀಸ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಈ ಶೋನ ನೋಡಿ, ಈ ಸೀರೀಸ್ನ ನೋಡಿ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಿಮಗಿದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಮಾತಾಡೋ ಮಾತುಗಳು ಇಟ್ಸ್ ಸಮಥಿಂಗ್ ನಿಜ ಜೀವನದಲ್ಲಿ ಎಲ್ರಿಗೂ ಬೇಕಾಗಿರೋವಂಥ ವಿಷಯಗಳು. ಸೊ ಹಾಗಾಗಿ ಐ ಆಮ್ ಆಲ್ ಎಕ್ಸೈಟೆಡ್ ಆ್ಯಂಡ್ ಹೋಪ್ ಯು ಆರ್ ಟು. ಸೊ ಓಕೆ ವೀಕ್ಷಕರೇ, ನನ್ನ ಶೂಟ್ ಶುರು ಆಗೋಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನಾನು ಸ್ಕಿನ್ ಪ್ರೆಪ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೂ ಗೊತ್ತು, ನಾನು ಜಾಸ್ತಿ ಏನು ಮೇಕಪ್ ಹಾಕ್ಕೊಳ್ಳಲ್ಲ. ನಾನು ಫೌಂಡೇಶನ್ನು, ಕನ್ಸೀಲರು, ಟೋನರು ಆ ಥರ ಏನೂ ನಾನು ಹಾಕ್ಕೊಳ್ಳಲ್ಲ. ಐ ಜಸ್ಟ್ ವಾಂಟ್ ಮೈ ಸ್ಕಿನ್ ಟು ಬಿ ನ್ಯಾಚುರಲ್ ಆ್ಯಂಡ್ ಬ್ರೀದಿಂಗ್. ಸೊ ಹಾಗಾಗಿ ಇವತ್ತು ಸಿಂಪಲ್ ಮೇಕಪ್ ಮಾಡ್ತಾ ಇದ್ದೀನಿ ನನ್ನ ಶೂಟ್ಗೋಸ್ಕರ. ದ್ಯಾಟ್ ಈಸ್ ಜಸ್ಟ್ ಐ ಶ್ಯಾಡೋ, ಬ್ಲಷ್, ಲಿಪ್ಸ್ಟಿಕ್ ಆ್ಯಂಡ್ ಮಸ್ಕಾರಾ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ನನ್ನ ಸ್ಕಿನ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಸ್ಕಿನ್ ಪ್ರೆಪ್ ಮಾಡೋದನ್ನು ನಾನು ಯಾವತ್ತೂ ಮರೆಯಲ್ಲ, ಪ್ರತಿದಿನ ನಾನು ಮಾಡ್ತೀನಿ. ಸೊ ನಿಮಗೂ ಗೊತ್ತಿರೋ ಹಾಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಮುಂಚೆ ತುಂಬ ಮೇಕಪ್ ಎಲ್ಲ ಮಾಡ್ತಾ ಇದ್ದೆ, ಮೂವೀಸ್ಗೋಸ್ಕರ, ಶೂಟಿಂಗ್ಗೋಸ್ಕರ. ಈಗ ಆ್ಯಸ್ ಅ ವ್ಲಾಗರೂ ನನಗೆ ಕೆಲವು ಸಾರಿ ಮೇಕಪ್ ಮಾಡ್ಕೊಬೇಕಾಗುತ್ತೆ. ಬಟ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಈಗ ನನಗೆ ಆಪ್ಷನ್ ಇದೆ ದಟ್ ಐ ಕ್ಯಾನ್ ಚೂಸ್ ನಾನು ಯಾವ ರೀತಿ ಮೇಕಪ್ ಮಾಡಬೇಕು. ಬಟ್ ಮೂವೀಸಲ್ಲಿ ಆ ಥರ ಆಪ್ಷನ್ ಇರಲಿಲ್ಲ. ಆವಾಗ ಏನಾಗ್ತಿತ್ತು ಅಂದರೆ ಇಷ್ಟೊಂದು ಮೇಕಪ್ ಹಾಕ್ಕೊಂಡು ನನ್ನ ಸ್ಕಿನ್ ತುಂಬ ಹಾರ್ಮ್ ಆಗಿದೆ, ತುಂಬ ಡ್ಯಾಮೇಜ್ ಆಗಿದೆ. ಮುಂಚೆಲ್ಲ ತುಂಬ ಪಿಂಪಲ್ಸು, ಆ್ಯಕ್ನೆ ಬರ್ತಾಯಿತ್ತು ನನಗೆ. ಬಟ್ ಆವಾಗ ಏನು ತಪ್ಪುಗಳು ನಾನು ಮಾಡಿದ್ದೀನಿ ಅದು ಇವಾಗ ಕಾಣಿಸ್ಕೊಳ್ಳುತ್ತೆ. ಸೊ ನಾನು ತುಂಬ ಪ್ರಾಡಕ್ಟ್ಸು ಯೂಸ್ ಮಾಡಿಲ್ಲ ಲೈಫಲ್ಲಿ. ನಾನು ಮುಂಚೆಲ್ಲ ಸ್ಕಿನ್ ಕೇರೇ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಮಾತ್ರ ಆ್ಯಸ್ ಅ ವ್ಲಾಗರ್ ನನಗೆ ಕೆಲವು ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ತಾರೆ, ಅವರ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಅವರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿನೇ ನಾನು ನಿಮಗೆ ಪ್ರಮೋಟ್ ಮಾಡೋದನ್ನಂತ ನಾನು ಮುಂಚೆನೂ ಹೇಳಿದ್ದೀನಿ. ಸೊ ನಾನು ಹಾಗೆಯೇ ಯಾವುದೇ ಬ್ರ್ಯಾಂಡ್ನು ಪ್ರಮೋಟ್ ಮಾಡಲ್ಲ. ಬಿಕಾಸ್ ನಾನು ಯೂಸ್ ಮಾಡಬೇಕು, ನನಗದು ಬೆನಿಫಿಟ್ ಆಗ್ತಿದೆಯಾ, ನನ್ನ ಸ್ಕಿನ್ಗೆ ಇರಿಟೇಟ್ ಆಗ್ತಿಲ್ಲ, ಇಲ್ಲ ಹಾರ್ಮ್ ಮಾಡ್ತಿಲ್ಲ, ನೆಗೆಟಿವ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಅದನ್ನು ನಿಮಗೆ ಪ್ರಮೋಟ್ ಮಾಡ್ತೀನಿ. ಸೊ ನಾನು ತುಂಬ ವರ್ಷಗಳಿಂದ, ನಾನು ಹೇಳಿದ್ನಲ್ಲ, ನನ್ನ ಶೂಟಿಂಗ್ ಟೈಮಲ್ಲಿ ನಾನು ಮಾಡಿರೋ ಕೆಲವು ಸ್ಕಿನ್ ಮಿಸ್ಟೇಕ್ಸ್, ಅಂದರೆ ಕೆಲವು ಪ್ರಾಬ್ಲಮ್ಸ್ಗಳು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಆವಾಗ ಪಿಂಪಲ್ಸ್ ಎಲ್ಲ ಬರುವಾಗ, ಇಲ್ಲ ಆ್ಯಕ್ನೆ ಬರುವಾಗ ನಾನು ಕೈ ಹಾಕ್ಬಿಟ್ಟು ಅದನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಬರ್ಸ್ಟ್ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ಇವಾಗ ನಮ್ಗೆ ಅರ್ಥ ಆಗ್ತಿದೆ ದಟ್ ವಾಸ್ ಸಚ್ ಅ ರಾಂಗ್ ಥಿಂಗ್ ಟು ಡೂ. ಬರ್ಸ್ಟಿಂಗ್ ಇಸ್ ದ ಮೋಸ್ಟ್ ವರ್ಸ್ಟ್ ಥಿಂಗ್. ಮತ್ತು ಕೈ ಹಾಕೋದು, ನಮ್ಮ ಉಗುರು ಅಲ್ಲಿ ಆ ಒಂದು ಪಿಂಪಲ್ಗೆ ಹೋದಾಗ ಇನ್ಫೆಕ್ಷನ್ಸ್ ಆಗುತ್ತೆ. ಹೊರಗಿಂದನೂ ಅಲ್ಲದೆ ಒಳಗಿಂದ ಇನ್ಫೆಕ್ಷನ್ಸ್ಗಳು ಶುರು ಆಗುತ್ತೆ. ಅದಕ್ಕೇ ರಿಪೀಟೆಡ್ಲಿ ನಮಗೆ ಪಿಂಪಲ್ಸ್ ಬರ್ತಾ ಇರುತ್ತೆ. ಸೊ ಆ ಪಿಂಪಲ್ ಬಂದಾಗ ನಾವು ಬರ್ಸ್ಟ್ ಮಾಡಿದಾಗ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ತೀವಿ. ಸೆಕೆಂಡು, ಆ ಮಾರ್ಕ್ ಹಾಗೇ ಉಳಿದೋಗುತ್ತೆ. ಸೊ ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ ದಟ್ ನನಗೆ ಕೆಲವು ಮಾರ್ಕ್ಸ್ಗಳು ಹೋಗ್ತಾನೆ ಇಲ್ಲ. ಅಫ್ಕೋರ್ಸ್ ನನ್ನ ಸ್ಕಿನ್ ಬೆಟರ್ ಆಗಿದೆ, ಬಿಕಾಸ್ ಮೇಕಪ್ ಎಲ್ಲ ಮಾಡೋದು ಬಿಟ್ಟ ಮೇಲೆ, ಲೈಟಿಂಗು, ಹೆವಿ ಲೈಟಿಂಗ್ ಅವೆಲ್ಲ ಬಿಟ್ಟ ಮೇಲೆ ನನ್ನ ಸ್ಕಿನ್ ಬೆಟರ್ ಆಗಿದೆ. ಐ ಫೀಲ್ ನನ್ನ ಸ್ಕಿನ್ ಟೆಕ್ಸ್ಚರ್ ಬೆಟರ್ ಆಗಿದೆ, ಮೋಸ್ಟ್ ಸಾಫ್ಟ್ ಆಗಿದೆ ಈಗ. ಪ್ಲಸ್ ಅಟ್ ದ ಸೇಮ್ ಟೈಮ್ ಗ್ಲೋ ಬಂದಿದೆ, ಬ್ರೈಟ್ನೆಸ್ ಬಂದಿದೆ. ಬಟ್ ಬಿಕಾಸ್ ಐ ಆಮ್ ಫೇರ್ಲಿ ಅ ಫೇರ್ ಸ್ಕಿನ್ ಪರ್ಸನ್, ಸೊ ನನಗೆ ನನ್ನ ಮಾರ್ಕ್ಸ್ ಅಂತೂ ಹೋಗಿಲ್ಲ. ಅಂದರೆ ನನ್ನ ಆ್ಯಕ್ನೆ ಸ್ಕಾರ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಆ ಆ್ಯಕ್ನೆ ಸ್ಕಾರ್ಸ್ ಇನ್ನೂ ಹೋಗಿಲ್ಲ. ಸೊ ನಾನು ಕೆಲವು ತಿಂಗಳುಗಳ ಮುಂಚೆ ಅಂದ್ಕೊಳ್ತಾ ಇದ್ದೆ ದಟ್ ಈ ಆ್ಯಕ್ನೆ ಸ್ಕಾರ್ಸ್ನ ಹೇಗಪ್ಪ ತೆಗೆಯೋದು ಅಂತ. ಸೊ ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್ ಆ್ಯಂಡ್ ಶೀ ಸಜೆಸ್ಟೆಡ್ ದ್ಯಾಟ್ ಯು ಗೋ ಆ್ಯಂಡ್ ಸಿ ದಿಸ್ ಡರ್ಮಟಾಲಜಿಸ್ಟ್ ಅಂತ. ಬಟ್ ನನಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ತುಂಬ ಭಯ. ಯಾಕಂದರೆ
ಒಂದು ದೇ ಗಿವ್ ಲಾಟ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ದೋಸ್ ಮೆಡಿಸಿನ್ಸ್ ಆರ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಪ್ರಾಡಕ್ಟ್ಸ್ ಕೊಟ್ಬಿಡ್ತಾರೆ ಫೇಸ್ ಮೇಲೆ ಹಾಕೊಳ್ಳೋದಕ್ಕೆ ಅದು ಇದು ಅಂತ. ಸೊ ಅವರು ಕ್ಲಿಯರಾಗಿ ಹೇಳಲ್ಲ ದಟ್ ಸ್ಕಿನ್ ಪ್ರಾಬ್ಲಮ್ ನನಗೆ ಗೊತ್ತಿರೋ ಪ್ರಕಾರ ಇಟ್ಸ್ ನಾಟ್ ಜಸ್ಟ್ ಎಕ್ಸ್ಟರ್ನಲ್, ಇಟ್ಸ್ ಇಂಟರ್ನಲ್. ಸೊ ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ಸು, ನಮ್ಮ ಲೈಫ್ ಸ್ಟೈಲ್ ಇಲ್ನೆಸಸ್ ತುಂಬ ಎಫೆಕ್ಟ್ ಮಾಡುತ್ತೆ, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ತುಂಬ ಎಫೆಕ್ಟ್ ಮಾಡುತ್ತೆ. ಲೈಕ್ ಯೋರ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, PCOS, PCOD ಇವೆಲ್ಲ ಯಾರ್ಯಾರಿಗಿದೆಯೋ ಡೆಫಿನೆಟ್ಲಿ ಯುನೋ ಸ್ಕಿನ್ ಮೇಲೂ ಎಫೆಕ್ಟ್ ಆಗುತ್ತೆ. ರೀಸೆಂಟ್ಲಿ ಸೇಮ್ ಫ್ರೆಂಡ್ ಆಫ್ ಮೈನ್ told me if you don't want to go to the dermatologist, but there is this new brand called as Cure Skin. ನಾನು ಆ ಬ್ರ್ಯಾಂಡ್ ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ದ ಬ್ರ್ಯಾಂಡ್. ಕ್ಯೂರ್ ಸ್ಕಿನ್ ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನನ್ನ ಫ್ರೆಂಡೇ ರೆಕಮೆಂಡ್ ಮಾಡಿದ್ದು. ಸೊ ಅವಳು ಹೇಳಿದ್ರು ದ್ಯಾಟ್ ಕ್ವಿಕ್ಕಾಗಿ ನೀನು iOS ಇಲ್ಲ ಆ್ಯಂಡ್ರಾಯ್ಡಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡು ಅಂತ. ನಾನು ಹೇಳಿದಾಗೆ ಕ್ಯೂರ್ ಸ್ಕಿನ್ ಒಂದು ಕಸ್ಟಮೈಸ್ಡ್ ಸ್ಕಿನ್ ಕೇರ್ ಬ್ರ್ಯಾಂಡ್. ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಹಾಕಿದ ನಂತರ ನಿಮಗೆ 2 ಆಪ್ಷನ್ ಬರುತ್ತೆ, ಸ್ಕಿನ್ ಆರ್ ಹೇರ್. ನಿಮಗೆ ಯಾವ ಕನ್ಸರ್ನ್ನ ಅಡ್ರೆಸ್ ಮಾಡಬೇಕು ಆ ಕನ್ಸರ್ನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮಗೆ ಯಾವ ಸ್ಕಿನ್ ಕೇರ್ ಇಶ್ಯೂ ಇದೆ ಅದನ್ನು ನೀವು ಡೀಟೇಲ್ಡಾಗಿ ಲಿಸ್ಟ್ ಔಟ್ ಮಾಡ್ಬೋದು. 1 ಆಪ್ಷನ್ ಅಲ್ಲ 2-3 ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದರ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ಕೆಲವು ಕ್ವೆಶ್ಚನ್ಸ್ ಪಾಪ್ಔಟ್ ಆಗುತ್ತೆ. ಈ ಕ್ವೆಶನ್ಸ್ನ ನೀವು ಕೇರ್ಫುಲಿ ಹಾಗೂ ಪೇಷಂಟ್ಲಿ ಆನ್ಸರ್ ಮಾಡಿ, ಯಾಕಂದರೆ ಈ ಆನ್ಸರ್ಸ್ ನಿಮ್ಮ ಅಲ್ಟಿಮೇಟ್ ಸ್ಕಿನ್ ಅನಾಲಿಸಿಸ್ಗೆ ರಿಸಲ್ಟ್ ಕೊಡುತ್ತೆ. And the next interesting step is your skin scanning process. Please do allow your camera for the app to access your picture. ಇಲ್ಲಿ ಆ್ಯಪ್ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು 3 angles, that is front angle, right angle, left angle, ಈ ಪಿಕ್ಚರ್ನ ಕ್ಲಿಕ್ ಮಾಡಿದ ತಕ್ಷಣ you need to upload this picture on the app. Once you upload the picture on the app, immediately app will scan your skin. ನನ್ನ ಈ ಸಿಚುವೇಷನಲ್ಲಿ ನನ್ನ ಕನ್ಸರ್ನ್ ಇಸ್ ಮೈ ಡಾರ್ಕ್ ಸ್ಪಾಟ್ಸ್. ಸೊ ಕ್ಲಿಯರಾಗಿ ನನ್ನ ಡಾರ್ಕ್ ಸ್ಪಾಟ್ಸ್ನ ಸ್ಕ್ಯಾನ್ ಮಾಡಿದ ನಂತರ ಕಸ್ಟಮೈಸ್ಡ್ ಆಗಿ ಅ ಪರ್ಸನಲೈಸ್ಡ್ ಡರ್ಮಟಾಲಜಿಸ್ಟ್ ಗಿವ್ಸ್ ಮೀ ಅ ಪ್ರಾಪರ್ ರಿಪೋರ್ಟ್ ಆಫ್ ಮೈ ಸ್ಕಿನ್. ಆ ರಿಪೋರ್ಟ್ ನಂತರ ಅವರೇ ನನ್ನ ಪ್ರಾಡಕ್ಟ್ಸ್ನ ಕ್ಯೂರೇಟ್ ಮಾಡ್ತಾರೆ. ಇಲ್ಲಿ ನನ್ನ ಕನ್ಸರ್ನ್ ಡಾರ್ಕ್ ಸ್ಪಾಟ್ಸ್ ಹಾಗೂ ಆ್ಯಕ್ನೆ ಸ್ಕಾರ್ಸ್ ಇರೋದ್ರಿಂದ ನನಗೆ ಅರೌಂಡ್ 5 ಪ್ರಾಡಕ್ಟ್ಸ್ನ ಡರ್ಮಟಾಲಜಿಸ್ಟ್ ಅವರು ಸಜೆಸ್ಟ್ ಮಾಡಿದ್ದಾರೆ. ಐ ಹ್ಯಾವ್ ಬುಕ್ಡ್ ಮೈ ಆರ್ಡರ್ ಆ್ಯಂಡ್ ಮೈ ಆರ್ಡರ್ ಇಸ್ ಕನ್ಫರ್ಮ್ಡ್. ಪ್ರಾಡಕ್ಟ್ ನನ್ನ ಕೈಯಲ್ಲಿದೆ. ನಾನು ಆ್ಯಪ್ ಡೌನ್ಲೋಡ್ ಮಾಡಿದ್ದು ಜಸ್ಟ್ 2 days ಬ್ಯಾಕ್ ಆ್ಯಂಡ್ ಆಫ್ಟರ್ 2 days ಐ ಆಮ್ ಆಲ್ರೆಡಿ ಹ್ಯಾವಿಂಗ್ ದಿಸ್ ಪ್ರಾಡಕ್ಟ್ ಇನ್ ಮೈ ಹ್ಯಾಂಡ್. ಸೊ ಇಟ್ ಈಸ್ ರಿಯಲಿ ರಿಯಲಿ ಫಾಸ್ಟ್. ಸೊ ಇವಾಗ ಕ್ವಿಕ್ಕಾಗಿ ನೋಡ್ಬೇಡ ನನ್ನ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಏನು ಕ್ಯೂರೇಟ್ ಮಾಡಿದ್ದಾರೆ ನನಗೋಸ್ಕರ ಅಂತ. ವಾವ್, ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರೋದು ನಾನು. ಬರೀ ಮೇಲೇದು ಒಂದು ವ್ಯಾಪರ್ ಮಾತ್ರ ತೆಗೆದಿದ್ದೀನಿ. ಸೊ ದೇರ್ ಇಸ್ ಅ ನೈಸ್ ಟ್ರಾವೆಲ್ ಪೌಚ್. It says Cure Skin. So ನೀವು ಟ್ರಾವೆಲ್ ಮಾಡುವಾಗ if you want to carry all these products into this is really handy. And I have got 5 products here. ಈ 5 products ಏನೇನಪ್ಪ ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. They have given me a cleanser. ಇದರಿಂದ ಡೀಟೇಲ್ಸ್ ಎಲ್ಲಾನು ನಾನು ಟ್ಯಾಗ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. This is a cleanser. This is a moisturizer cum sunscreen. So this has SPF 40. This is really good. So ನಾನು ಸೆಪ್ರೇಟ್ ಆಗಿ ಮಾಯಿಶ್ಚರೈಸರ್ ಏನೋ ಹಾಕೊಬೇಕಂತೇನಿಲ್ಲ. So this really comes handy. This one. ನನ್ನ main concern is dark spots. So these 2 products are really really good for it, and that is a corrector and a repairer. ಅಂದರೆ ಇವಾಗ ನಾವು ಆಲ್ರೆಡಿ ನಮ್ಮ ಸ್ಪಾಟ್ಸ್ ಆಗಿದೆ. ಸೊ ಸ್ಪಾಟ್ಸ್ನ ನಾವು ಫಸ್ಟ್ ತೆಗಿಬೇಕು, ಅದನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಬೇಕು. ಪ್ಲಸ್ ಆಲ್ರೆಡಿ ಅದರ ಕೆಳಗೆ ಇರೋ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಸ್ಕಿನ್ನ ರಿಪೇರ್ ಮಾಡೋದಕ್ಕೆ ಈ 2 ಥರ ಸ್ಪಾಟ್ ಕರೆಕ್ಟರ್ಸ್ ನನಗೆ ಕೊಟ್ಟಿದ್ದಾರೆ, which really makes sense. I think these 2 products are very very important. Of course
ಕ್ಲೆನ್ಸಿಂಗು ಮಾಯಿಶ್ಚರೈಸಿಂಗು ನಾವು ಮಾಡಲೇಬೇಕು, ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ ರುಟೀನ್. ಅದಲ್ದೇನು ವಾವ್, ನನಗೆ ಗೊತ್ತಿರಲಿಲ್ಲ ನೋಡಿ, ಬಟ್ ದೇ ಹ್ಯಾವ್ ಸಜೆಸ್ಟೆಡ್ ಅ ಕ್ಯಾಪ್ಸ್ಯೂಲ್ ಫಾರ್ ಇಂಟರ್ನಲ್ consumption. So this is a capsule which I have to take after food, that is in the morning, I think after breakfast. Nodidralla veekshakare, these are my 5 products and it makes sense because it's a simple skincare and very simply and personally curated for me, and I'm really happy to try this. ನಾನು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ನಿಮಗೆ ಇವತ್ತೇ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ನ ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ ಪ್ರಾಡಕ್ಟ್ಸ್ನ. ಸೊ ಪ್ಲೀಸ್ ಗೋ ಬೈ ದೀಸ್ ಪ್ರಾಡಕ್ಟ್ಸ್. If you think ನನಗೆ ಯಾವುದು ಕನ್ಸರ್ನ್ ಇಲ್ಲ, you just want to buy only the face wash or only the moisturizer, you can still do that, okay? But if you have a face concern, download the app and please go through the process so that they can give you your personalized products, okay na? This product, to be very honest, ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋದರೆ ಅವರೆಲ್ಲ ಮೆಡಿಸಿನ್ಸ್ ಕೊಡುವಂಥದ್ದು ನೀವು ಮಾಡಿದ್ರೆ ಪರ್ಸ್ನಲಿ it will cost you double than what this product has costed me, and this has costed me just 2,100 rupees. ಆದರೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ಯೂಸ್ ಮೈ ಕೋಡ್, ದಟ್ ಇಸ್ ashita100. ನೀವು ಡೌನ್ಲೋಡ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಮೇಲೆ ಚೆಕ್ಔಟ್ ಪೇಜಿಗೆ ಹೋದಾಗ ಪ್ಲೀಸ್ ಪುಟ್ ದಿಸ್ ಕೂಪನ್ ಕೋಡ್ ಬಿಫೋರ್ ಯು ಮೇಕ್ ದ ಪೇಮೆಂಟ್. 2,100, ದಟ್ ಇಸ್ ಫಾರ್ 5 ಪ್ರಾಡಕ್ಟ್ಸ್. 2,100 ಟೋಟಲ್ ಪ್ರೈಸ್ ಆಗಿದ್ರೆ ನಿಮಗೆ 100 rupees ಆಫ್ ಆಗುತ್ತೆ. ಸೊ ಯು ಹ್ಯಾವ್ ಟು ಪೇ ಓನ್ಲಿ 2,000 rupees, which is quite good, is what I feel, for 5 products. Thank you ವೀಕ್ಷಕರೇ, thanks for watching, and please do try Cure. I think it will definitely help and reduce all my dark spots and scars. Thank you, and watch my videos further. ಹಿಂಗೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಆಯ್ತಾ? ಜೋರೆ, ನನಗೆ ಒಂದೇ ಒಂದು ಏನು ಅಂದ್ರೆ, ಇದು ಫಸ್ಟ್ ಎಪಿಸೋಡ್ ಅಲ್ವಾ, ಸೊ ನಾನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ, ಗೆಸ್ಟ್ ಬರೋ ಟೈಮಲ್ಲಿ ಅವ್ರಿಗೆ ರಿಸೀವ್ ಮಾಡೋ ತರ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಯಾವ ರೀತಿ ಅಂದ್ರೆ, ದಿಸ್ ಇಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್. ಬಂದಿದ ತಕ್ಷಣ ಅವನ್ನ ರಿಸೀವ್ ಮಾಡಿ ಒಂಥರ ನಾವು ಆ ಫ್ರೆಂಡ್ಸ್ ತರಾನೇ ಒಂಥರ ಕ್ಯಾಶುಯಲ್ ಆಗಿ ತೋರ್ಸೋಣ ಅಂತ. ಸೊ ನೀವು ಸೆಟಪ್ ಮಾಡಿದ್ರು ಕ್ಯಾಮ್ರಾ ಇದ್ ಮಾಡ್ಬೋದಾ ಅವ್ರ? ಅದಕ್ಕೇನೆ ಇಲ್ಲ ಅದು ಓಕೆ, ನನಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರು ಬಂದಾಗ ಆ ಪೋರ್ಷನ್ ಶೂಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಮಾಡ್ಬೋದಲ್ಲ, ಎಲ್ಲ ಸೆಟಪ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಒಂದ್ಸರಿ ನಿಮ್ಗೆ ತಿಳಿಸ್ಬಿಡೋಣ ಅಂತ. ಆಮೇಲೆ ನಿಮಗೆ ಅದು ಅನ್ಸ್ಬೋದು. ಫೋನಲ್ಲೂ ಮಾಡ್ಬೋದಲ್ವಾ? ಅದು ಮಾಡ್ಬೋದು, ಕರೆಕ್ಟ್. ಕಾರಿಂದ ಏನ್ ಬೇಡ, ಇಲ್ಲೇ ಬಂದಾಗ ಇಲ್ಲೇ ಓಪನ್ ಮಾಡಿ ಇಲ್ಲೇ ರಿಸೀವ್ ಮಾಡಿ ಅವ್ರಿಗೆ ಒಂಚೂರು ಹಿಂಗೆ ಫ್ರೆಂಡ್ಶಿಪ್ ಹೆಂಗಿರುತ್ತೆ ನಾರ್ಮಲಿ ನಾವು ಹೆಂಗೆ ನಾ ಹೇಳಿದ್ನಲ್ಲ, ಕ್ಯಾಶುಯಲ್ ಆಗಿರ್ಬೇಕು, ಏನು ಫಾರ್ಮ್ಯಾಲಿಟಿ ಇಲ್ಲ, ಅದಕ್ಕೇನೆ. ಸೊ ಗೈಸ್, ನಾನು ಈಗ ರೆಡಿ ಆಗ್ತಾ ಇದ್ದೀನಿ, ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ. ನಾನು ಸಿಂಪಲ್ ಸಲ್ವಾರ್ ಹಾಕೊಂಡಿದ್ದೀನಿ, ಒಂದು ಕುರ್ತಾ, ಒಂದು ನೈಸ್ ಪ್ಯಾಂಟ್ ನೀವು ನೋಡ್ಬೋದು. ಸೊ ಜಸ್ಟ್ ಸಿಂಪಲ್, ಬಿಕಾಸ್ ನನ್ನ ಸೀರೀಸು ಅಷ್ಟೇ ವೆರಿ ಸಿಂಪಲ್ ಕ್ಯಾಶುಯಲ್, ಯಾವ ಆಡಂಬರ ಮೇಕಪ್ಪು ಸಿನಿಮಾಗೆ ಮಾಡೋ ಥರ ಅಂತ ಏನೂ ಇಲ್ಲ. ಬಿಕಾಸ್ ಇಲ್ಲಿ ರಿಯಲ್ ಟಾಕ್ಸ್, ಮನಸ್ಸಿಗೆ ತಲುಪುವಂಥ ಭಾವನೆಗಳನ್ನ ವ್ಯಕ್ತಪಡಿಸುವಂಥ ಒಂದು ಸೀರೀಸ್ ಆಗಿರೋದ್ರಿಂದ, ಸೊ ನಾನೇನು ಥರ ಆಡಂಬರದಿಂದ ಇಲ್ಲ ಇದೇ ಥರ ಏನೋ ಏನು ಹೇಳ್ತಾರೆ, ನಥಿಂಗ್ ಫ್ಯಾನ್ಸಿ ಅಂತಾರಲ್ಲ ಆ ಥರ. ಸೊ ಇಟ್ಸ್ ಮೋರ್ ರಿಯಲ್, ಮೋರ್ ಅಥೆಂಟಿಕ್ ಅಂತ ಹೇಳ್ಬೋದು. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ. ಇವಾಗ ನಾನು ನೀಟಾಗಿ ನನ್ನ ಹೇರ್ ಒಂಚೂರು ಜಸ್ಟ್ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ತುಂಬ ಡ್ರೈ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸ್ಟ್ರೈಟ್ ಮಾಡ್ಕೊತೀನಿ, and then I'll get ready and show you my complete look. ಗೆಸ್ಟ್ ಬಂದ್ರು ಅಂತ ಕಾಣುತ್ತೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಆಕ್ಚುಲಿ ಅವ್ರ ಗೆಸ್ಟ್ ಅಲ್ಲ, ನನ್ನ ಫ್ರೆಂಡ್.
I was eating outside. Okay. Morning, I had a little stomach upset. Oh my god. So little delay ಆಯ್ತು ಅದಕ್ಕೋಸ್ಕರ. ಅಯ್ಯೋ, ಬಟ್ ನೀವು ಹೋಗಿದ್ರಾ ಬ್ಯಾಡ್ಮಿಂಟನ್ ಆಡಕ್ಕೆ? ಇಲ್ಲ, ಹೋಗಿದ್ದೆ ಆಯ್ತು. ಒಳ್ಳೆದಾಯ್ತು. ನಾನು ನೀರು ಕೊಡ್ತೀನಿ. Okay, so we are all set for the shoot. Mic ಹಾಕೊಂತಾ ಇದೀವಿ. Hi Srini. Hi Ashi. How are you feeling? A little overwhelmed. This is your first time? Yes, very much. ಇಲ್ಲ, ಚೆನ್ನಾಗಾಗುತ್ತೆ ಶ್ರೀನಿ, ಟ್ರಸ್ಟ್ ಮೀ. ಇಟ್ಸ್ ಜಸ್ಟ್ ಫಸ್ಟ್ ಟೈಮ್. ಸೊ ನನಗೂ ಅಷ್ಟೇ, ಎಷ್ಟೇ ವರ್ಷ ಕೆಲಸ ಮಾಡಿದ್ರು ನರ್ವಸ್. ಐ ಥಿಂಕ್ ಬೀಯಿಂಗ್ ನರ್ವಸ್ ಇಸ್ ಅ ಗುಡ್ ಸೈನ್ ದಟ್ ವಿ ಪರ್ಫಾರ್ಮ್ ವೆಲ್. ಹಾಯ್ ಗೈಸ್. ಸೊ ನಮ್ಮ ಇವತ್ತು ಶೂಟಿಂಗ್, ನಮ್ದು ಇವತ್ತು ಫಸ್ಟ್ ಡೇ ಶೂಟಿಂಗು ಆಲ್ಮೋಸ್ಟ್ ಎಂಡ್ ಬರ್ತಾ ಇದೆ. ಲಾಸ್ಟ್ ಒಂದು ಎಪಿಸೋಡ್ ಮಾತ್ರ ಇವಾಗ ಶೂಟ್ ಮಾಡಬೇಕು. ಸೊ ಶ್ರೀನಿ ನಮ್ಮ ಜೊತೆ ಇಲ್ಲೇ ಇದ್ದಾರೆ. ಹಾಯ್ ಶ್ರೀನಿ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಯ್ ಹೇಳಿ. ಹಾಗೇನೆ, ಯಾಕಂದ್ರೆ ಯು ವಿಲ್ ಬಿ ದ ನ್ಯೂ ಇನ್ಕ್ಲೂಷನ್. ನಿಮ್ಮನ್ನ ಜನ ಇವಾಗ ನೋಡಕ್ ಶುರು ಮಾಡ್ತಾರೆ. ಸೊ ಹಿಯರ್ ಹಿ ಈಸ್. ಸೊ ಇವರಿಂದ ನಿಮಗೆ ತುಂಬಾ 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 ವಿಷಯಗಳು ಕೇಳಿಸ್ಕೊಳ್ಳೋಕ್ಕೆ, ಕಲಿಯೋಕ್ಕೆ ಸಿಗುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಏನು ಅನ್ಕೊಂಡ್ನೋ, ಯಾವ ರೀತಿ ಬರಬೇಕು, ಯಾವ ರೀತಿ ಇದು ಆಗಬೇಕು ಅಂತ ಅನ್ಕೊಂಡಿದ್ನೋ, ಇವತ್ತು ನಿಜವಾಗ್ಲೂ ದೇವ್ರ ದಯಿಂದ ಎಲ್ಲ ಚೆನ್ನಾಗಾಗಿದೆ. ಆ್ಯಂಡ್ ದ್ಯಾಟ್ಸ್ ಇಟ್. ನಮ್ಮ ಟೀಮ್ಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಹಾಗೇನೆ ನಮ್ಮ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ. ಅವರ ಅಣ್ಣನ ತಮ್ಮನ ಅಣ್ಣ. ಸೊ ಅವರಿದ್ದಾರೆ. ಇದು ನಮ್ಮ ಸೆಟಪ್. ಸಕ್ಕದಾಗಿದೆ ಅಲ್ಲ ನಮ್ಮ ಸೆಟಪ್ಪು, ಲೈಟಿಂಗ್. ಸೊ ಕಾಂತರಾಜ್ ಅವರೇ, ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಿದ್ಯಾ? ಸುಮ್ಮನೆ ಹೇಳ್ತಿಲ್ಲ ತಾನೆ? ಥ್ಯಾಂಕ್ ಯು. ಎಸ್ ಎಸ್ ಎಸ್, ಇದು ಒಳ್ಳೇದಾಗ್ಲಿ ನಮ್ಗೂ ನಿಮ್ಗೂ ಎಲ್ರಿಗೂ ಅಲ್ವಾ? ಯಾ. ಹಾಯ್ ಗೈಸ್. ಓ ಮೈ ಗಾಡ್. ಬೆಳಗ್ಗೆ 9 ಗಂಟೆ ಎಕ್ಸಾಕ್ಟಾಗಿ ಶೂಟ್ನ ಶುರು ಮಾಡಿದ್ದು, ಮತ್ತು ನನ್ನ ಶೂಟ್ ಮುಗ್ದಿದ್ದು ಎಕ್ಸಾಕ್ಟ್ಲಿ 5 ಗಂಟೆಗೆ. ಸೊ ನಾನು ಆಲ್ಮೋಸ್ಟ್ 8 ಎಪಿಸೋಡ್ ಶೂಟ್ ಮಾಡಿದೆ ಇವತ್ತು. ತುಂಬ 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 ಚೆನ್ನಾಗಿ ಬಂತು. ಐ ರಿಯಲಿ ಥ್ಯಾಂಕ್ ಶ್ರೀನಿ, ನನ್ನ ಎಂಟೈರ್ ಕ್ಯಾಮ್ರಾಮನ್ ಟೀಮ್, ನೆಕ್ಸ್ಟು ಎಡಿಟಿಂಗ್ ಟೀಮ್ಗೆಲ್ಲ. ಲೈಕ್ ತುಂಬ ಕೆಲಸ ಇದೆ, ಬಟ್ ದಿಸ್ ಸೀರೀಸ್ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಾಯಿತು. ನಾನು ಅಂದ್ಕೊಂಡಂಗೆ, ಪ್ಲ್ಯಾನ್ ಮಾಡ್ದಂಗೆ ಚೆನ್ನಾಗಿ ಬಂತು. ಸೊ ಗೈಸ್, ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ, ವೆರಿ ಫ್ರೂಟ್ಫುಲ್ ಡೇ. ಜಸ್ಟ್ ಈ ಸೀರೀಸ್ ನಿಮ್ಮ ಮುಂದೆ ತರಬೇಕು ಅಂತ ನನಗೆ ತುಂಬ 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 ಆಸೆ ಇದೆ. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಫುಲ್ ಟಯರ್ಡ್ ಆಗಿದ್ದೀನಿ, ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿದ್ದೀನಿ. ಜಸ್ಟ್ ರಿಲ್ಯಾಕ್ಸ್ ಮಾಡ್ತೀನಿ. ಸೊ ಜಸ್ಟ್ ನಿಮಗೆ ಒಂದು ಅಪ್ಡೇಟ್ ಕೊಡೋಣ ಅಂತ. ಬಟ್ ಐ ವಿಲ್ ಕೀಪ್ ಯು ಇನ್ ದಿಸ್ ಜರ್ನಿ. ಸೊ ಬೇಗ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಓ ಮೈ ಗಾಡ್, ಟುಡೇ ಈಸ್ ದ ಡೇ ಫಾರ್ ಸ್ವಿಮ್ಮಿಂಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸ್ವಿಮ್ಮಿಂಗ್, ನನಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ತುಂಬ ತುಂಬಾ ಇಷ್ಟ. ಸೊ ಇವತ್ತು ಒಂದು ಬ್ರ್ಯಾಂಡ್ ಶೂಟು ಇತ್ತು. ಸೊ ಐ ಥಾಟ್ ಆ ಬ್ರ್ಯಾಂಡ್ ಶೂಟಿಗೆ ಸ್ವಿಮ್ಮಿಂಗ್ ಪರ್ಫೆಕ್ಟ್ ಆಗುತ್ತೆ. ಮತ್ತು ನಾನು ವರ್ಕೌಟ್ ಮಾಡ್ತೀನಿ, ಬಟ್ ಅಕಸ್ಮಾತ್ ವರ್ಕೌಟ್ ಮಾಡೋಕ್ಕಾಗಲಿಲ್ಲ, ಬೋರ್ ಹೊಡಿತು ಬರೀ ವೇಟ್ಸ್ ತೆಗೆದು ಎತ್ತಿ ಅಂದಾಗ ಐ ಡೂ ಸ್ವಿಮ್ಮಿಂಗ್. ಐ ರಿಯಲಿ ಲವ್ ಸ್ವಿಮ್ಮಿಂಗ್. ಸೊ ಇದು ನನ್ನ ಪೂಲ್. ನನ್ನ ಅಪಾರ್ಟ್ಮೆಂಟಲ್ಲೇ ಈ ಪೂಲ್ ಇರೋದು. ಸೊ ಇಟ್ಸ್ ರಿಯಲಿ ನೈಸ್ ಹಿಯರ್. ಐ ಲೈಕ್ ದಿ ಎನ್ವೈರ್ಮೆಂಟ್. ನಂಗೆ ಇವತ್ತು ಯಾಕೋ ಗೊತ್ತಿಲ್ಲ, ಕಣ್ಣು ಉರಿತಾ ಇದೆ. ಐ ಥಿಂಕ್ ಕ್ಲೋರಿನ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನೀರಲ್ಲಿ. ಸೊ ಕಣ್ಣು ತುಂಬ 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 ಉರಿತಾ ಇದೆ.
ಬಟ್ ಇವಾಗ ನಾನು ಒಂದು 10 ಲ್ಯಾಪ್ಸ್ ತೊಗೊಂಡೆ. ಐ ವಾಂಟ್ ಡೂ ಅನದರ್ 5 ಲ್ಯಾಪ್ಸ್. ಹೋಗಿ ಬರೋದು ಮಾಡಿ, ಅಂದರೆ ಹೋಗಿ ವಾಪಸ್ ಬರೋದು 1 ಲ್ಯಾಪ್. ಸೊ ಹಾಗಾಗಿ ಒಂದು 15-20 ಲ್ಯಾಪ್ಸ್ ಮಾಡಬೇಕು ಅಂತ ಆಸೆ. ದೆನ್ ಓನ್ಲಿ ವರ್ಕೌಟ್ ಆಗೋ ಥರ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆ ಬ್ರ್ಯಾಂಡ್ ಶೂಟ್ ಮಾಡಾಗಿ ಇವಾಗ ನಾನು ನನ್ನ ರೆಗ್ಯುಲರ್ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಎಂಜಾಯ್ ಮಾಡಿ. ಐ ಜಸ್ಟ್ ವಾಂಟ್ ಗೋ ಸ್ವಿಮ್. ಇವತ್ತು ಅನ್ಫಾರ್ಚುನೇಟ್ಲಿ ನನ್ನ ಸ್ವಿಮ್ಮಿಂಗ್ ಕ್ಯಾಪ್ ತರೋದು ಮರ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಕೂದಲು ಅಡ್ಡ ಬರೋದು ನನಗೆ ಇಷ್ಟನೇ ಆಗಲ್ಲ. ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಮೊನ್ನೆ ನಾನು ಲೀಸಿಗೆ ಕೊಟ್ಟೆ, ಅವಳು ಯೂಸ್ ಮಾಡಿ ಎಲ್ಲಿಡ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇರಿಟೇಷನ್ ಆಗ್ತಾಯಿದೆ. ಐ ಆಮ್ ಫೀಲಿಂಗ್ ರಿಯಲಿ ನೈಸ್. ಸೊ ಗೈಸ್, ನೀವು ಸ್ವಿಮ್ಮಿಂಗ್ ಮಾಡಿ. ನಿಮ್ಮ ಹತ್ತಿರದಲ್ಲಿ ಎಲ್ಲನ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ನಿಜವಾಗ್ಲೂ ಸ್ವಿಮ್ ಮಾಡಿ. ಇಲ್ಲ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡಿದ್ರೆ ಮಾಡಿ. ಇಟ್ಸ್ ಅ ವೆರಿ ಗುಡ್ ಎಕ್ಸಸೈಸ್. ಯಾಕೋ ಮಳೆ ಬರೋ ಥರ ಆಗ್ತಾಯಿದೆ. ಐ ಥಿಂಕ್ ಐ ಶುಡ್ ಗೋ. ಆ್ಯಂಡ್ ಗಂಟೆ ಇವಾಗ 6 ಗಂಟೆ ಆಗ್ತಿದೆ. ಸೊ ಐ ಸಿ ಯು ಗೈಸ್. ತುಂಬ ಚಳಿ ಆಗ್ತದೆ. ಬಾಯ್ 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 ಬಾಯ್.